ಗ್ಯಾಸ್ ಕಟರ್ ಅನ್ನ ಬಳಸಿ ಜ್ಯುವೆಲರಿ ಶಾಪ್ ರಾಬರಿ ಮಾಡಿರೋ ಘಟನೆ ನಡೆದಿದೆ. ರಾಬರಿ ಮಾಡ್ತಾ ಇದ್ದದ್ದನ್ನ ನೋಡಿದಂತಹ ವ್ಯಕ್ತಿಯ ಮರ್ಡರ್ ಆಗಿದೆ. ರಾಬರಿ ಮಾಡ್ತಾ ಇದ್ದದ್ದನ್ನ ನೋಡಿದ್ದ ವ್ಯಕ್ತಿಯ ಮರ್ಡರ್ ಆಗಿದೆ. ಮಂಡ್ಯದ ಕಿರುಗಾವಲು ಗ್ರಾಮದಲ್ಲಿ ಆಗಿರೋ ಘಟನೆ ಇದು. ಮಹಾದೇವಪ್ಪ ಕೊಲೆಯಾಗಿರೋ ಹೋಟೆಲ್ ಮಾಲೀಕ ಗ್ಯಾಸ್ ಕಟರ್ ಅನ್ನ ಬಳಸಿ ಜ್ಯುವೆಲರಿ ಅಂಗಡಿಗೆ ಕನ್ನ ಹಾಕ್ತಾ ಇದ್ರು. ಈ ಸಂದರ್ಭದಲ್ಲಿ ಹೊರಗಡೆ ಬಂದು ಹೋಟೆಲ್ ಮಾಲೀಕ ಅದನ್ನ ಅಬ್ಸರ್ವ್ ಮಾಡಿದ್ದಾರೆ, ಗಮನಿಸಿದ್ದಾರೆ. ಪೊಲೀಸರಿಗೆ ಮಾಹಿತಿ ಎಲ್ಲಿ ಕೊಟ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ಆತನನ್ನೇ ಹತ್ಯೆ ಮಾಡಿದ್ದಾರೆ. ವ್ಯಕ್ತಿಯ ಹತ್ಯೆ ಮಾಡಿ ಅಂಗಡಿಯಲ್ಲಿದ್ದ ಆಭರಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಕಿರುಗಾವಲು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಓಕೆ, ಗ್ಯಾಸ್ ಕಟರ್ ಅನ್ನ ಬಳಸಿ ಜ್ಯುವೆಲರಿ ಶಾಪಿಗೆ ಕನ್ನ ಹಾಕೋಣ, ದೋಷಣ ಅಂತ ಬಂದಂಥವ್ರಿಗೆ ಹೋಟೆಲ್ ಮಾಲೀಕ ಅದರ ಆಪೋಸಿಟ್ ಅಥವಾ ಅಕ್ಕಪಕ್ಕದಲ್ಲಿದ್ದಂತಹ ಹೋಟೆಲ್ ಅವರು ಹೊರಗಡೆ ಬಂದಿದ್ದಾರೆ. ಅದನ್ನ ಅಬ್ಸರ್ವ್ ಮಾಡಿದ್ದಾರೆ. ಎಲ್ಲಿ ಇವರು ಸಾಕ್ಷಿಯಾಗಿ ನಮ್ಮನ್ನ ನಾನು ನೋಡಿದೆ ಅಂತ ಹೇಳ್ಬಿಡ್ತಾರೋ, ನಮ್ಮನ್ನ ಹಿಟ್ಕೊಟ್ಬಿಡ್ತಾರೋ, ಸಿಗಾಕೋಬಿಡ್ತೀವೋ ನಾವು ಅನ್ನೋ ಕಾರಣಕ್ಕೆ ಆತನನ್ನೇ ಮುಗಿಸ್ಬಿಟ್ಟಿದ್ದಾರೆ. ರಾಬರಿಯನ್ನ ನೋಡ್ತಾ ಇದ್ದ ವ್ಯಕ್ತಿಯನ್ನ ಮಂಡ್ಯದ ಕಿರುಗಾವಲಿನಲ್ಲಿ ನಡೆದಿರುವಂತಹ ಘಟನೆ ಇದು. ದೃಶ್ಯಾವಳಿಗೆ ಗಮನಿಸ್ತಾ ಇದ್ದೀರಿ. ಪಾಪ ಈ ವ್ಯಕ್ತಿಯೇ ಇದೀಗ ಕೊಲೆಯಾಗಿರುವಂತಹ ದುರ್ದೈವಿ. ಅವ್ರದ್ದು ಏನೂ ತಪ್ಪಿಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡಿದ್ರು. ಏನೋ ಶಬ್ದ ಆಯ್ತಲ್ಲ ಅಂತ ಅಥವಾ ಆಕಸ್ಮಿಕವಾಗೋ ಹೊರಗೆ ಬಂದಿದ್ದಾರೆ. ಎಲ್ಲಿ ನಮ್ಮನ್ನು ನೋಡಿ ಹೇಳ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ಆತನನ್ನೇ ಕೊಂದು ಹಾಕಿದ್ದಾರೆ. ಮಹಾದೇವಪ್ಪ ಅಂತ ಕೊಲೆಯಾಗಿರುವಂತಹ ವ್ಯಕ್ತಿಯ ಹೆಸರು. ಒಂದು ಚಿಕ್ಕ ಹೋಟೆಲ್ನ ನಡೆಸ್ತಾ ಇದ್ದಂತಹ ವ್ಯಕ್ತಿ. ಎಂತೆಂಥ ಘಟನೆಗಳಾಗ್ತಾ ಇದೆ ನೋಡಿ. ಮಂಡ್ಯದಲ್ಲಾಗಿರುವ ಘಟನೆ ಇದು. ಅಂಗಡಿಯಲ್ಲಿ ಕೊಲೆ ಮಾಡಿದ ನಂತರವೂ ಕೂಡ ಸುಮ್ಮನೆ ಹೋಗಿಲ್ಲ. ಅಂಗಡಿಯಲ್ಲಿದ್ದ ಜ್ಯುವೆಲರಿಗಳನ್ನು ಅಥವಾ ಆಭರಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಅನ್ಯಾಯವಾಗಿ ತನ್ನದಲ್ಲದ ತಪ್ಪಿಗೆ ಆ ಗಳಿಗೆಯಲ್ಲಿ ಹೊರಗೆ ಬಂದಲ್ಲ ಅನ್ನೋ ತಪ್ಪಿಗೆ ವ್ಯಕ್ತಿಯ ಜೀವವೇ ಹೋಗಿದೆ.